ಕಂಟೆಂಟ್ ಕ್ರಿಯೇಷನ್ ಇದೆಯಲ್ಲ ಅದೊಂದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಡೈಲಿ ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ತೆಗೆದು ನೋಡಿ, ಡೈಲಿ ಒಂದು ವೀಡಿಯೋ ಜಾನ್ವರಿ ಫಸ್ಟ್ ಅಪ್ಲೋಡ್ ಆಗಿ ಸ್ಟಾರ್ಟ್ ಆಗಿರೋದು. ಸೊ ಇವತ್ತಿನವರೆಗೂ ನಾನ್ ಸ್ಟಾಪ್ ಆಗಿ ಬಿಟ್ಟಿದ್ದೀನಿ. ಪ್ಲೀಸ್ ಇತ್ತೀಚೆಗೆ ಒಂದು ರೀಲ್ ಫೇಮಸ್ ಆಗ್ತಿದೆ, ಕೆಲವೊಂದಷ್ಟು ರೀಲು. ಸೊ 1 ಸ್ಪೂನ್ ವಾಟರ್ ಅಂತ, 1 ಸಬ್ಸ್ಕ್ರೈಬರ್ ಇಸ್ 1 ಸ್ಪೂನ್ ವಾಟರ್. ಲೈಕ್ ಗೈಸ್ ಅದು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ. ಸೊ ಇದ್ರ ಬಗ್ಗೆ ಇವತ್ತಿನ ಬಗ್ಗೆ ನಾವು ಯೋಚನೆ ಮಾಡಬೇಕಾದ್ರೆ ಇನ್ನು 2 ಡೇಸ್ ಏನು ಕೊಡ್ಬೋದು, ಇವತ್ತೇ ಇಷ್ಟು ಕಷ್ಟ ಆಗ್ತಿದೆ, ನಾಳೆ ಏನು ಕಂಟೆಂಟ್ ಕೊಡಲಿ, ನಾಳೆ ಏನು ಕಂಟೆಂಟ್ ಕೊಡಲಿ, ಅದನ್ನ ನಾಳೆ ಏನು ಕಂಟೆಂಟ್ ಕೊಡಲಿ. ಲೈಕ್ 3 to 4 ಡೇಸ್ ನಮ್ಮ ಕಂಪ್ಲೀಟ್ ಆಗಿ ನೈತಾನೆ ಇರುತ್ತೆ ತಲೆಯಲ್ಲಿ. ಮಾಡಬೇಕಂದ್ರೆ ಒಂದು ಮಿನಿಮಮ್ ಒಂದು ಡೈಲಿ ಬಿಟ್ಟರೆ ಒಳ್ಳೆಯದು, ಅಥವಾ 2 to 3 ಡೇಸ್ ಕೊಡ್ತೀವಿ ಡೈಲಿ ಅಂದರೆ ತುಂಬ ಒಳ್ಳೆಯದು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ಏನು ಕಂಟೆಂಟ್ ಹೇಳಿ ಗಾಯ್ಸ್. ಆ್ಯಕ್ಚುಲಿ ನೆನ್ನೆ ಮೂವಿದ್ರ ಬಗ್ಗೆ ಹೇಳಿದೆ. ಸೊ ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಓಡ್ತಿದೆ, ತುಂಬ ಚೆನ್ನಾಗಿ ಓಡ್ತಿದೆ, ಪರವಾಗಿಲ್ಲ. ಬಟ್ ಇವತ್ತು ಏನು ಕಂಟೆಂಟ್ ಕೊಡಲಿ ಅಂತಲೇ ತಲೆ ಕೆಟ್ಟೋಯ್ತಿದೆ ಗಾಯ್ಸ್. ರಿಯಲಿ ಒಂದೇ ಒಂದು ಹೇಳ್ತೀನಿ, ಕಂಟೆಂಟ್ ಕ್ರಿಯೇಷನ್ ಇದೆಯಲ್ಲ ಅದೊಂದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಬಟ್ ನಾನು ಇಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಎಂಟ್ರಿ ಆದಾಗ ಗೈಸ್. ಎಲ್ಲ ಲೈಕ್ ಏನು ಕಂಟೆಂಟ್ ಕ್ರಿಯೇಟರು ವೀಡಿಯೋಸ್ ನೋಡ್ಬಿಟ್ಟು ಲೈಕ್ ನಾನು ಒಂದೊಂದು ಟೈಮ್ ಅನ್ಕೋತಿದ್ದೆ, ಲೈಕ್ ಓಕೆ ಈಸಿಯಾಗಿರುತ್ತೆ, ಲೈಕ್ ಡೈಲಿ ವೀಡಿಯೋ ಮಾಡಿ ಬಿಡೋದು ಏನು ಅಷ್ಟು ರಿಸ್ಕ್ ಇರಲ್ಲ ಅಂತ. ಈವನ್ ನಾನು ಅದೇ ಅಂದ್ಕೊಂಡಿದ್ದೀನಿ, ಸುಮಾರು ಜನ ಅಂದ್ಕೊಂಡಿರ್ತಾರೆ, ನನಗೂ ಗೊತ್ತದು ಆ್ಯಕ್ಚುಲಿ ರಿಯಾಲಿಟಿ ಅದು. ಸೊ ಅದು ಬಂದು ಗೈಸ್, ದಿನ ಒಂದೊಂದು ಹೊಸ್ದಾಗಿ ಏನಾದರೂ ಒಂದು ಕೊಡಬೇಕು, ಹೊಸ್ದಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ತಲೆಯಲ್ಲಿ ಓಡುತ್ತಲ್ಲ, ಅದರಂಥ ಪ್ರೆಷರ್ ಇನ್ನೊಂದಿಲ್ಲ ಗೈಸ್ ಆ್ಯಕ್ಚುಲಿ ರಿಯಲಾಗಿ ಹೇಳಬೇಕು ಅಂದರೆ. ಸೊ ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ಗೆ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀರಾ, ಡೈಲಿ ವ್ಲಾಗು ಅಥವಾ ವ್ಲಾಗಿಂಗು ಅಥವಾ ಏನಾದರೂ ಆಗಲಿ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ನೆಟ್ವರ್ಕಿಗೆ ಯಾರ್ಯಾರೆಲ್ಲ ಎಂಟ್ರಿ ಆಗಬೇಕು ಅಂತಿದ್ದೀರೋ, ಸೊ ಅವ್ರಿಗೆಲ್ಲ ಒಂದೇ ಒಂದು ಕಿವಿ ಮಾತು, ಲೈಕ್ ಪ್ರಿಪೇರ್ ಆಗಿಬಿಡಿ. ನಿಮಗೆ ಬೇರೆ ಇನ್ನೇನು ವರ್ಕ್ ಇರಬಾರ್ದು. ಲೈಕ್ ನಂದು ಬಿಸ್ನೆಸ್ ಒಂದು ರನ್ ಆಗ್ತಿದೆ, ನಿಮಗೆ ಗೊತ್ತು. ಸೊ ಬಿಸ್ನೆಸ್ ಜೊತೆ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ಕೊಂಡು ಮತ್ತು ನಂದು ಅಡಿಷ್ನಲ್ ಒಂದು ಸ್ವಲ್ಪ ಕೆಲವೊಂದು ಚಿಕ್ಕ ಪುಟ್ಟ ವರ್ಕ್ಸ್ ಇರುತ್ತೆ, ಅದನ್ನೂ ಹ್ಯಾಂಡಲ್ ಮಾಡಬೇಕು ಅಂದರೆ ಗೈಸ್ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ನಿಜವಾಗ್ಲೂ ಹೇಳ್ತೀನಿ, ಕಂಟೆಂಟ್ ಕ್ರಿಯೇಷನ್ ಅಷ್ಟು ಈಸಿ ಇಲ್ಲ. ಡೈಲಿ ವ್ಲಾಗಿಂಗ್ ಆದರೂ ಅಷ್ಟೇ, ಲೈಕ್ ನಿಮ್ಗೆ ಏನಾದರೂ ಒಂದು ಇರಬೇಕು ಡೈಲಿ. ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಬೇಕು ಅಂದರೆ, ಅಥವಾ ನಿಮ್ಮದು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಬೇಕು, ಅಥವಾ ಇನ್ಸ್ಟಾಗ್ರಾಮ್ ಡೈಲಿ ಫಾಲೋ ಅಪ್ಪಲ್ಲಿ ಇರಬೇಕು ಅಂದರೆ ಏನಾದರೂ ಒಂದು ಯೂನಿಕ್ ಆಗಿರಬೇಕು ಗೈಸ್. ಲೈಕ್ ರಿಪೀಟು ಮಾಡೋಕ್ಕಾಗಲ್ಲ ನೀವು, ಅಥವಾ ಒಂದೇ ಬೇಸ್ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ. ಸೊ ನೀವು ನಂದು ನೋಡ್ಬೋದು, ಲೈಕ್ ನನ್ನ ಚಾನಲಲ್ಲಿ 30 ಡೇಸ್ ಚಾಲೆಂಜು, ಡೆಲಿವರಿ ಬಾಯ್ ಚಾಲೆಂಜು ಅಂದ್ಬಿಟ್ಟು ಟೇಕ್ ಓವರ್ ಮಾಡಿದ್ದೆ. ಬಟ್ ಏನು ಅಂದರೆ ನಂದು ಬಿಸ್ನೆಸ್ ರನ್ ಆಗ್ತಾ ಇರೋದ್ರಿಂದ ಅರ್ಧಕ್ಕೆ ಸ್ಟಾಪ್ ಮಾಡಿದೆ. ಲೈಕ್ ಆಲ್ಮೋಸ್ಟ್ ಗೈಸ್ ಅದನ್ನೇ ನೋಡ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲ್ಲೇ ಗೈಸ್ ನೋಡ್ತಾ ಇರೋದು, ಬೇರೆ ಇನ್ನೇನು ನೋಡ್ತಾ ಇಲ್ಲ. ಬೇಕಾದ್ರೆ ನೋಡಿ, ನಂದು ಯೂಟ್ಯೂಬ್ ಚಾನಲ್ಲೇ ನೋಡ್ತಾ ಇರೋದು. ಸೊ ಆಲ್ಮೋಸ್ಟ್ 8 ಡೇಸ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ 30 ಡೇಸ್ ಚಾಲೆಂಜಲ್ಲಿ 8 ಡೇಸ್ ಕಂಪ್ಲೀಟ್ ಆದರೆ ಇನ್ನು 22 ಡೇಸ್ ಇನ್ನೂ ಬಾಕಿ ಇದೆ. ಸೊ ಅದನ್ನ ಇನ್ನೂ ತಿರ್ಗಾ ಟೇಕ್ ಓವರ್ ಮಾಡಬೇಕು. ಯಾವಾಗ ಟೇಕ್ ಓವರ್ ಮಾಡ್ತೀನೋ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಆ ಥರ ಗೈಸ್, ನಾವು ಏನೂ ಹೇಳೋಕ್ಕಾಗಲ್ಲ ಇದರಲ್ಲಿ. ಲೈಕ್ ನೀವು ಮಾಡಬೇಕು. ಲೈಕ್ ಇವಾಗ ಅದೇ ಪ್ಲ್ಯಾನ್ ಮಾಡ್ತಿದ್ದೆ, ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ಹೊಸ್ದಾಗಿ ಯೂನಿಕಾಗಿ ಮಾಡಬೇಕು, ಲೈಕ್ ಆ ಥರ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ಗೈಸ್. ಲೈಕ್ ದಿನ ಕೂರಬೇಕು ನಾವು, ದಿನ ಏನಾರ ಒಂದು ಯೂನಿಕಾಗಿ ಕೊಡಬೇಕು. ನಾನು ಬಂದು ಈ ಚಾನಲ್ನ ಓಪನಾಗಿ ಹೇಳ್ತೀನಿ, ಸ್ಟಾರ್ಟ್ ಮಾಡಿದ್ದೆ ಡೈಲಿ ವ್ಲಾಗ್ಸ್ ಥರ ಮಾಡೋಣ ಅಂತ. ಸೊ ಡೈಲಿ ವ್ಲಾಗ್ಸ್ ಥರ ಸ್ಟಾರ್ಟಿಂಗ್ 2 to 3 ವೀಡಿಯೋಸ್ ಮಾಡಿದೆ. ಲೈಕ್ ಅದೇನಾಯಿತು, ತಿರ್ಗಾ ರಿಪೀಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಏನು ಮಾಡಿದ್ನೋ, ಲೈಕ್ ವ್ಲಾಗಲ್ಲಿ ನಾನೇನು ತೋರಿಸ್ತಿದ್ನೋ ಅದೇ ರಿಪೀಟ್ ಥರ ಕಾಣ್ಸೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ನನಗೆ ಆ ಥರ ಕಾಣಿಸಿದ್ಮೇಲೆ ರಿಪೀಟಾಗಿ, ಸೊ ಜನ ಏನು ಇಷ್ಟಪಡ್ತಾರೆ, ನಾನು ಅದಕ್ಕೆ ಏನು ಮಾಡಿದೆ, ಓಕೆ ಡೈಲಿ ಏನು ತೋರಿಸ್ಕೊಂಡು ಮಾತಾಡೋದು ಬೇಡ, ಏನಾದರೂ ಯೂನಿಕಾಗಿ ನಡೆದಿದ್ರೆ ಲೈಕ್ ಕ್ಯಾಮ್ರಾ ಮುಂದೆ ಒಂದು 10 ನಿಮಿಷ ಮಾತಾಡೋಣ. ಲೈಕ್ ಗೈಸ್ ನಂದು ಹೆಂಗಿರೋ ಸಿಚುವೇಶನ್ ಅಂದರೆ 10 ನಿಮಿಷಕ್ಕೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಓಡಾಡೋ ಥರ ಇರಲ್ಲ ಸಿಚುವೇಶನು. ಲೈಕ್ ಇವಾಗ ಏನು ಚೇರಲ್ಲಿ ಕೂತಿದ್ದೀನಲ್ವಾ, ಇದೇ ಚೇರಲ್ಲಿ ನಾನು ಕೂತಿರ್ತೀನಿ ಆಲ್ಮೋಸ್ಟ್ ಬಂದಾಗಿಂದ ರಾತ್ರಿ 8, ಆಲ್ಮೋಸ್ಟ್ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಆಲ್ಮೋಸ್ಟ್ ಇದೇ ಸ್ಪಾಟಲ್ಲಿ ಕೂತಿರ್ತೀನಿ. ಸೊ ಈ ಥರ ಎಲ್ಲ ಇರುತ್ತೆ ಗೈಸ್. ಕಂಟೆಂಟ್ ಕ್ರಿಯೇಷನ್ ಇದೆಯಲ್ಲ ಅದು ಅಷ್ಟು ಈಸಿ ಕೆಲಸ ಅಲ್ಲ. ದಯವಿಟ್ಟು ಹೇಳ್ತಾಯಿದ್ದೀನಿ, ಯಾರೆಲ್ಲ ಎಂಟ್ರಿ ಆಗಬೇಕು ಅಂತಿದ್ದೀರೋ, ನನ್ನ ಕಡೆಯಿಂದ ಒಂದು ಸಣ್ಣ ಸಜೆಷನು ಅಂತನಾರ ತಿಳ್ಕೊಳ್ಳಿ, ಲೈಕ್ ಒಪಿನಿಯನ್ ಅಂತನಾರ ತಿಳ್ಕೊಳ್ಳಿ. ಲೈಕ್ ನಿಮ್ಗೊಂದು ಕ್ಲಾರಿಟಿ ಬರುತ್ತಾಗ. ಸೊ ನಾನು ಹೇಳೋದ್ರಿಂದ ಸೊ ನೀವು ಅವಾಗ ಯೋಚನೆ ಮಾಡ್ಬೋದು,
ಗೈಸ್ ಆಮೇಲೆ ಇನ್ನೊಂದೇನು ಅಂದರೆ ಯೂಟ್ಯೂಬಲ್ಲಿ ಡೈಲಿ ಒಂದು ವ್ಲಾಗ್ ಅಪ್ಲೋಡ್ ಆಗೋ ಥರ ಇದ್ದರೆ ಮಾತ್ರ ಒಂದು ಸ್ವಲ್ಪ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಒಂದು ಸ್ವಲ್ಪ ಇನ್ಕ್ರೀಸಿಂಗಲ್ಲಿರುತ್ತೆ, ಲೈಕ್ ಫಾಸ್ಟ್ ಗ್ರೋ ಅಲ್ಲಿರುತ್ತೆ. ಇಫ್ ಇನ್ ಕೇಸ್ ನೀವು ವೀಕ್ಲಿ ಒನ್ಸೋ ಟ್ವೈಸೋ ಬಿಡ್ತೀನಿ ಅಂದರೆ ಆವಾಗಲೂ ಕೂಡ ನಿಮಗೆ ಒಂದು ಸ್ವಲ್ಪ ಗ್ರೋ ಲೆವೆಲ್ ಕಡಿಮೆ ಇರುತ್ತೆ. ಈ ಥರ ನೀವು ಎಷ್ಟು ದಿನ ಕಂಟಿನ್ಯೂಸ್ ಆಗಿ ಬಿಡ್ತಾ ಇರ್ತೀರೋ, ಸೊ ಆವಾಗ ಲೈಕ್ ನಿಮ್ಮ ಕಂಟೆಂಟ್ ಇಷ್ಟ ಆಯ್ತಿದ್ರೆ, ನಿಮ್ಮದು ಡೈಲಿ ಕೊಡ್ತಾರ ಇನ್ಫಾರ್ಮೇಷನ್ ಇಷ್ಟ ಆಯ್ತಿದ್ರೆ, ಸೊ ನಂದು ಬಂದು ಗೈಸ್ ಡೈಲಿ ಬೇಕಾದ್ರೆ ನಂದು ಯೂಟ್ಯೂಬ್ ಚಾನಲ್ ತೆಗೆದು ನೋಡಿ, ಡೈಲಿ ಒಂದೊಂದು ವೀಡಿಯೋ ಜಾನ್ವರಿ 1 ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗಿರೋದು. ಸೊ ಇವತ್ತಿನವರೆಗೂ ನಾನ್ ಸ್ಟಾಪಾಗಿ ಬಿಟ್ಟಿದ್ದೀನಿ. ಸೊ ನಿನ್ನೆ ಕೂಡ ಆರ್ಯನ್ ಅಂತ ಮೂವಿ ಬಗ್ಗೆ ರಿವ್ಯೂ ಕೊಟ್ಟಿದ್ದೆ, ಮೊನ್ನೆ ಟಾಕ್ಸಿಕ್ ಟೀಸರ್ ಬಗ್ಗೆ ರಿವ್ಯೂ ಕೊಟ್ಟಿದ್ದೆ, ಅದಕ್ಕಿಂತ ಮುಂಚೆ 50th ಡೇ ವ್ಲಾಗ್ ಆ ಥರ ನಾನು ಸೊಲ್ಲಾಪುರದಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ದು ರಿವ್ಯೂ ಕೊಟ್ಟಿದ್ದೀನಿ, ಮೆಗಾ ಆಫರ್ ಕ್ಲೋಸ್ಡ್. ಆ ಥರ ಡೈಲಿ ಏನಾರ ಒಂದು ಯೂನಿಕಾಗಿ ಕಂಟೆಂಟ್ ಕೊಡ್ತಾನೆ ಇರಬೇಕು. ಸೊ ಅವಾಗಷ್ಟೇ ಇದು ಮಾಡೋಕ್ಕಾಗೋದು ಗೈಸ್. ಆ ಥರ ನೋಡಿ ಗೈಸ್, ನೀವೇನಾದ್ರೂ ಕಂಟೆಂಟ್ ಕ್ರಿಯೇಷನ್ಗೆ ಬರೋಂಗಿದ್ರೆ ಈ ಥರ ಪ್ರಿಪೇರ್ ಆಗಬೇಕು ಮೆಂಟಲಿ. ಸೊ 50 ಡೇಸ್ ಅಲ್ಲ ಗೈಸ್, 100 ಡೇಸ್ 200 ಡೇಸ್ ಏನೇ ಆದ್ರೂ ನೀವು ವ್ಲಾಗಿಂಗ್ ಒಂದಿನ ಮಿಸ್ ಆಯಿತು ಅಂದ್ರೂ ಅದು ಲೈಕ್ ಡೌನ್ಫಾಲಿಗೆ ನಿಮ್ಮದು ಇದಕ್ಕೆ ಟರ್ನ್ ಆಗೋಗುತ್ತೆ. ಸೊ ಡೈಲಿ ಏನಾದರೂ ಒಂದು ಕಂಟೆಂಟ್ ಇರಲೇಬೇಕು, ಏನಾದ್ರು ಒಂದು ಕೊಡ್ತಾ ಇರಬೇಕು. ಇನ್ಸ್ಟಾಗ್ರಾಮಲ್ಲಿ ಇಫ್ ಇನ್ ಕೇಸ್ ರೀಲ್ಸ್ ಮಾಡಿಬಿಡ್ತೀನಿ ಅಂದರೆ ಗೈಸ್, ಡೈಲಿ 2 or 3 ರೀಲ್ಸ್ ಬಿಡಬೇಕು. ಲೈಕ್ ನಾನು ವಿಚಾರಿಸ್ದಂಗೆ ನಾನು ಇನ್ನೂ ಅದನ್ನು ಸ್ಟಾರ್ಟ್ ಮಾಡಿಲ್ಲ, ಅದು ಹೆವಿ ರಿಸ್ಕ್ ಇದೆ. ಡೈಲಿ 2 to 3 ರೀಲ್ ಕಂಟೆಂಟ್ ಕೊಡಬೇಕು ಅಂದರೆ ಏನು ಕೊಡೋಣ, ಸ್ಟಾರ್ಟಿಂಗ್ 1 ಮಂತ್ಗೇನೋ ಪ್ರಿಪೇರ್ ಆಗ್ಬೋದು, ಅಥವಾ ಒಂದು 50 ಡೇಸಿಗೆ ಪ್ರಿಪೇರ್ ಆಗ್ಬೋದು, ಈ ಥರ ಕೊಡ್ಬೋದು ಅಂತ. ಬಟ್ ಏನು ಅಂದರೆ ನಾವು ಒಂದೊಂದು ವೀಡಿಯೋ ಮಾಡ್ತಿದ್ದಂಗೆ ನಮ್ಮ ಥಿಂಕಿಂಗ್ ಲೆವೆಲೇ ಚೇಂಜ್ ಆಗಿರುತ್ತೆ. ಲೈಕ್ ನಂದೇ ನೋಡ್ಬೋದು, ಸ್ಟಾರ್ಟಿಂಗೆಲ್ಲ ನಾನು ಮಾಡ್ತಿದ್ದೆಲ್ಲ ಒಂದು ಸ್ವಲ್ಪ ಫಾರ್ ಎಕ್ಸಾಂಪಲು ತಮ್ನಿಲ್ಲೇ ತಗೊಳ್ಳಿ. ಸ್ಟಾರ್ಟಿಂಗ್ ನನ್ನ ತಮ್ನಿಲ್ಲು ಒಂಥರ ಒಂಥರ ಬೇರೆ ಲೆವೆಲಲ್ಲಿ ಮಾಡ್ತಿದ್ದೆ. ನೆಕ್ಸ್ಟು ಬತ್ತ ನಾನು ಅಪ್ಡೇಟ್ ಆದೆ, ಲೈಕ್ ಇನ್ನೂ ಯೂನಿಕಾಗಿ ಕೊಡಬೇಕು ತಮ್ನಿಲಲ್ಲಿ ಅಂತ. ಬರೀ ಕಂಟೆಂಟೆಲ್ಲ ತಮ್ನಿಲಲ್ಲಿ ಒಂದು ಸ್ವಲ್ಪ ಯೂನಿಕಾಗಿ ಕೊಡಬೇಕು ಅಂತ ಯೂನಿಕ್ನೆಸ್ನ ಆ್ಯಡ್ ಮಾಡ್ಕೊಂಡು ಲೈಕ್ ಡೇ ಬೈ ಡೇ ಆ್ಯಡ್ ಆಯ್ತಾನೆ ಇದೆ. ಲೈಕ್ ತಮ್ನಿಲಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡೋದು, ಏನಾದರೂ ಒಂದು ಕ್ರಿಯೇಟಿವಾಗಿ ಏನಾದರೂ ಮಾಡೋದು. ಮತ್ತು ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ನಂದು ಇಂಟ್ರೋ ಇರಲಿಲ್ಲ. ಸೊ ವೀಡಿಯೋ ಸ್ಟಾರ್ಟ್ ಆಗೋದು ಡೈರೆಕ್ಟಾಗಿ ನಂದು ವೀಡಿಯೋ ಸ್ಟಾರ್ಟ್ ಆಯ್ತಿತ್ತು. ಬಟ್ ಇವಾಗ ಇಂಟ್ರೋ ಕೊಡ್ತಾಯಿದ್ದೀನಿ, ಮತ್ತು ರೀಕ್ಯಾಪ್ ಕೊಡ್ತಾಯಿದ್ದೀನಿ. ಲೈಕ್ ಏನು ಬರುತ್ತೆ, ರೀಕ್ಯಾಪ್ ಅಲ್ಲ, ಲೈಕ್ ಈ ವ್ಲಾಗಲ್ಲಿ ಏನು ಬರುತ್ತೆ ಅಂತ ಒಂದು 30 ಸೆಕೆಂಡ್ಸಿಂದ 40 ಸೆಕೆಂಡ್ಸಲ್ಲಿ ತೋರಿಸೋ ಥರ ಮಾಡಿ, ಲೈಕ್ ಸ್ಟಾರ್ಟಿಂಗ್ ಒಂದು 30 ಸೆಕೆಂಡಿಂದ 1 ಮಿನಿಟ್ ಒಳಗಡೆ ಒನ್ ಮಿನಿಟ್ ಒಳಗಡೆ ಒಂದಷ್ಟು ಇದು ಮಾಡಿ ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿ, ಲೈಕ್ ಈ ವಿಡಿಯೋದಲ್ಲಿ ಇಂಥದ್ದು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ತೋರಿಸಿ, ಆಮೇಲೆ ನಂದು ಇಂಟ್ರೋ ಬರುತ್ತೆ. ಲೈಕ್ ಆ ಥರ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ನಮಗೆ ನಾವೇ ಆಯ್ತಾ ಇರ್ತೀವಿ ಗೈಸ್. ಇವಾಗ ಸ್ಟಾರ್ಟಿಂಗು ನಾವು ಏನು ಸ್ಟೆಪ್ಪಿನ ಆಯ್ತೀವೋ ಅದು ಲೈಕ್ ಅದಕ್ಕೆ ಸ್ಟಕ್ ಆಗಲ್ಲ ನಾವು. ಓಕೆ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅಪ್ಡೇಟ್ ಆಯ್ತಾ ಇರಬೇಕು. ಸೊ ಅಪ್ಡೇಟ್ 100% ಕೇಳ್ತಾರೆ ಯಾರೇ ಆದ್ರೂ. ಸೊ ಇದ್ರ ಮೇಲೆ ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು. ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನೀವು ಕ್ಲಿಕ್ ಆಗಬೇಕು ಅಥವಾ ಫಾಲೋವರ್ಸ್ ಆಗಬೇಕು ಅಂದರೆ ನಾನು ವರ್ಸ್ಟಾಗಿ ಮಾಡಿ ಅಂತ ಹೇಳಲ್ಲ. ನಿಮ್ಗೇನು ಟ್ಯಾಲೆಂಟ್ ಇದೆಯೋ ಅದನ್ನೇ ಕೊಡಿ. ಲೈಕ್ ಏನು ಮಾಡಬೇಕು ಅಂದರೆ ಡೈಲಿ ಮಿನಿಮಮ್ ಒಂದು ರೀಲ್ ಅಪ್ಲೋಡ್ ಆಯ್ತಾ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು ಅಂದರೆ. ಅಥವಾ ಡೈಲಿ 2 to 3 ರೀಲ್ಸ್ ಬಿಡ್ತಾ ಇದ್ರೆ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಆಗಿರುತ್ತೆ. ಸೊ ಫಾಸ್ಟ್ ಗ್ರೋಯಿಂಗ್ ಇರುತ್ತೆ. ಲೈಕ್ ಈ ಥರ ಗೈಸ್. ಆಮೇಲೆ ಈ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ರೀತಿ ಅಂದರೆ ಒಂದು 10% ಅದು ನಿಮಗೆ ಲಕ್ ಅನ್ನೋದಿರಬೇಕು. ಸೊ ಇದರಲ್ಲಿ ನಿಮ್ಮದು ಈ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಗೆ ಲಕ್ ಅನ್ನೋದು ಏನಾರು ಇದ್ದರೆ ಒಂದು 10% ಸಪೋರ್ಟ್ ಮಾಡಿದ್ರೆ 10 to 15%, ಸೊ ನಿಮ್ಮ ಗ್ರೋತ್ ಇನ್ನೂ ಬೇರೆ ಲೆವೆಲಲ್ಲಿರುತ್ತೆ. ಸೊ ನಂದೇ ನೋಡ್ಬೋದು, ಆಲ್ಮೋಸ್ಟ್ 2 ಮಂತ್ಸ್ ಇನ್ನೂ ಕಂಪ್ಲೀಟ್ ಆಗೇ ಇಲ್ಲ, 2 ಮಂತ್ಸ್ ಕೂಡ. ಸೊ 2.5K ಆಲ್ಮೋಸ್ಟ್ ಕ್ರಾಸ್ ಆಗ್ತಿದ್ದಾರೆ. ಸೊ ನನ್ನ ಪ್ರಕಾರ ಈ ವಿಡಿಯೋ ಬಿಡೋಷ್ಟರಲ್ಲಿ ಆಲ್ಮೋಸ್ಟ್ ಕ್ರಾಸ್ ಆಗೈತಾರೆ. ಸೊ ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಆಲ್ಮೋಸ್ಟ್ ಇವಾಗ ಗೈಸ್ 2.48 ಸಮಥಿಂಗ್ ಏನೋ ಇದೆ. 20 to 30 ಸಬ್ಸ್ಕ್ರೈಬರ್ಸ್ ಆದರೆ ನಂದು 2.5K ಆಲ್ಮೋಸ್ಟ್ ಈ ವಿಡಿಯೋ ರಿಲೀಸ್ ಆಗೋಷ್ಟಲ್ಲೇ 2.5K ರೀಚ್ ಔಟ್ ಆಗೋಯ್ತಾರೆ. ಸೊ ಇನ್ನು ಕ್ರೇಜಿ ಲೆವೆಲ್ ಗೈಸ್. ವಿತಿನ್ 2 ಮಂತ್ಸ್ 2.5K, ಲೈಕ್ 1 ಮಂತ್ ಒಳಗಡೆ ನಂದು 1K ಕ್ರಾಸ್ ಆಗಿತ್ತು. ಇವಾಗ 2 ಮಂತ್ಸ್ ಒಳಗಡೆ 2.5K ಕ್ರಾಸ್ ಆಗ್ತಿದೆ. ನೋಡೋಣ 3 ಮಂತ್ಸ್ ಒಳಗಡೆ ಎಷ್ಟು ಕ್ರಾಸ್ ಆಗುತ್ತೆ
ಅದರ ಒಂದು ನಮಗೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಎಷ್ಟು ಕ್ಲಾಸ್ ಐತಾರೆ ನೋಡಬೇಕು ಅಂತ. ಬಟ್ ನಾನಂತೂ ಡೈಲಿ ವ್ಲಾಗ್ ನಿಲ್ಲಿಸಿಲ್ಲ. ಸೊ ನೋಡೋಣ ಇನ್ನು ಮುಂದಕ್ಕೆ ಯಾವ ರೀತಿ. ಇವತ್ತು ಕಂಟೆಂಟ್ ಏನಿಲ್ಲ, ಸಿಕ್ಕಾಪಟ್ಟೆ ತಲೆ ವಿಪರೀತ ನೋವು. ಲೈಕ್ ಏನು ಮಾಡೋದು ಅಂತ ತಲೆ ಕೆಡ್ತಿತ್ತು. ಲೈಕ್ ಅದನ್ನೇ ಒಂದು ಕಂಟೆಂಟ್ ಕೊಟ್ಬಿಡೋಣ ಅಂತ ನಿಮ್ಮ ಮುಂದೆ ಕೂತಿದ್ದೀನಿ ಇವತ್ತು. ಸೊ ನೋಡ್ಬೋದು, ಅದನ್ನೇ ಒಂದು ಕಂಟೆಂಟಾಗಿ ಕನ್ವರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಥರ ಗೈಸ್, ಕಂಟೆಂಟ್ ಕ್ರಿಯೇಷನ್ ಲೈಫು ಸಿಕ್ಕಾಪಟ್ಟೆ ಈಸಿ ಇರುತ್ತೆ. ಲೈಕ್ ಎಂಟ್ರಿ ಆದರೆ ಸಾಕು, ಡೇ ಬೈ ಡೇ ಏನಾದರೂ ಒಂದು ವ್ಲಾಗ್ ಮಾಡ್ಕೊಂಡು ನಾವು ಕ್ಲಿಕ್ ಆಗ್ಬೋದು. ಸೊ ಇವೆಲ್ಲ ಆ್ಯಕ್ಚುಲಿ ಸುಳ್ಳು. ನೀವು ಏನು ಕೊಡ್ತಾ ಇರ್ತೀರೋ ಅದಕ್ಕಿಂತ ಬೆಸ್ಟಾಗಿ ಕೊಡಬೇಕು ಅಂತಲೇ ಎಲ್ಲರೂ ಪ್ರತಿಯೊಬ್ಬರು ಅದನ್ನೇ ಯೋಚನೆ ಮಾಡೋದು. ಯಾರೂ ಕೂಡ ಇವಾಗ ನಾನು ಒಂದು ಮಾಡ್ತಾಯಿದ್ದೀನಿ ಲೈಕ್ ಈ ಥರ. ಸೊ ಗೈಸ್, ಇತ್ತೀಚೆಗೆ ಒಂದು ರೀಲ್ ಫೇಮಸ್ ಆಗ್ತಿದೆ, ಕೆಲವೊಂದಷ್ಟು ರೀಲು. ಸೊ 1 ಸ್ಪೂನ್ ವಾಟರ್ ಅಂತ, 1 ಸಬ್ಸ್ಕ್ರೈಬರ್ ಈಸ್ ಈಕ್ವಲ್ಸ್ ಟು 1 ಸ್ಪೂನ್ ವಾಟರ್. ಲೈಕ್ ಗೈಸ್, ಅದನ್ನು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. 1 ಸ್ಪೂನು ವಾಟರಲ್ಲಿ 1 ಸಬ್ಸ್ಕ್ರೈಬರ್ ಆದರೆ 1 ಸ್ಪೂನ್ ವಾಟರ್ನ ಇನ್ನೊಂದು ಬಕೆಟಿಂದ ಇನ್ನೊಂದು ಬಕೆಟ್ಗೆ ಹಾಕೋದು, ಅಥವಾ ಬೇರೆ ಲೈಕ್ ಗೋಡೆಯನ್ನು ಕೆರೆಯೋದು ಒಂದು ಸತಿ, ಈ ಥರ ಎಲ್ಲ ಆಗ್ಬಿಟ್ಟು ಅವ್ರಿಗೆ ಗೈಸ್ 100K 200K 300K ಫಾಲೋವರ್ಸ್ ಆಯ್ತಿದ್ದಾರೆ. ಲೈಕ್ ಅದನ್ನು ಏನು ನೋಡಿ ಫಾಲೋ ಮಾಡ್ತಾವ್ರೋ ಗೊತ್ತಿಲ್ಲ, ಅದರಲ್ಲಿ ಏನು ಎಂಟರ್ಟೈನ್ಮೆಂಟ್ ಸಿಗ್ತಿದೆಯೋ ಗೊತ್ತಿಲ್ಲ. ಲೈಕ್ ಅಂಥದ್ದೆಲ್ಲ ನೋಡಿದಾಗ ಡಿಮೋಟಿವೇಟ್ ಆಗೇ ಆಗುತ್ತೆ. ಬಟ್ ಕುಗ್ಬಾರ್ದು, ಏನೋ ನಮ್ಮ ಕೈಲಿ ಆಗಷ್ಟು ನಾವು ಕೊಡ್ತಾ ಇರಬೇಕು, ಕಂಟೆಂಟ್ ಅಂದ್ಬಿಟ್ಟು ಕೊಡ್ತಾ ಇರಬೇಕು. ಸೊ ಈ ಥರ ಗೈಸ್. ಸೊ ನೋಡೋಣ ಗೈಸ್, ಸ್ವಲ್ಪ ದಿನ ತಿರ್ಗಾ ಸ್ಟಾರ್ಟ್ ಮಾಡೋಣ ಲೈಕ್ ಡೆಲಿವರಿ ಇದು. ಸೊ ಏನು ಅದ್ರ ನೋಡೋಣ ಗೈಸ್. ನಂದು ಬಿಸ್ನೆಸ್ ರನ್ ಆಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ, ಮಾಡೋಣ ಏನೋ ಒಂದು ವ್ಯವಸ್ಥೆ ಮಾಡೋಣ ಅದಕ್ಕೋಸ್ಕರ. ಸೊ ಗೈಸ್, ಇವತ್ತಿಂದು ಕಂಟೆಂಟ್ ಇಷ್ಟೇ. ಸೊ ನಾಳಿದ್ದೆಲ್ಲ ಇನ್ನು ಬೇರೆ ಕಂಟೆಂಟ್ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಗೈಸ್, ಇದು ಒಂದು ಮೇಯ್ನ್ ರೀಸನ್ನು ಕಂಟೆಂಟ್ ಕ್ರಿಯೇಷನ್ಗೆ. ಸೊ ಇವತ್ತು ಏನು ಮಾತಾಡ್ತಿದ್ದೀರ ಬರೀ ಇದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಲ್ಲ. ಸೊ ಇದ್ರ ಬಗ್ಗೆ ಇವತ್ತಿನ ಬಗ್ಗೆ ನಾವು ಏನೇ ಯೋಚನೆ ಮಾಡಬೇಕಾದ್ರೂ ಇನ್ನೂ 2 ಡೇಸ್ ಏನು ಕೊಡ್ಬೋದು, ಇವತ್ತೇ ಇಷ್ಟು ಕಷ್ಟ ಆಗ್ತಿದೆ, ನಾಳೆ ಏನು ಕಂಟೆಂಟ್ ಕೊಡಲಿ, ನಾಳಿದ್ದು ಏನು ಕಂಟೆಂಟ್ ಕೊಡಲಿ, ನಾಳಿದ್ದು ಏನು ಕಂಟೆಂಟ್ ಕೊಡಲಿ. ಲೈಕ್ 3 to 4 ಡೇಸಿಗೆ ನಮ್ಗೆ ಕಂಪ್ಲೀಟಾಗಿ ರನ್ ಆಯ್ತಾನೆ ಇರುತ್ತೆ ತಲೆಯಲ್ಲಿ. ಏನು ಕಂಟೆಂಟ್ ಡೆವಲಪ್ ಮಾಡಲಿ, ಏನು ಕಂಟೆಂಟ್ ಯೋಚನೆ ಮಾಡಲಿ, ಯಾವುದ್ರ ಮೇಲೆ ಸ್ಟ್ಯಾಂಡ್ ತಗೊಂಡು ಯಾವ ಥರ ನಾನು ಕೊಡಲಿ ಅನ್ನೋದು ತಲೆಯಲ್ಲಿ ಓಡ್ತಾನೆ ಇರುತ್ತೆ ಗೈಸ್. ಇದು ಕಾಮನ್ನು. ಸೊ ನೋಡಿ, ಯಾರ್ಯಾರೆಲ್ಲ ಸೋಷಿಯಲ್ ಮೀಡಿಯಾಗೆ ಅಂದರೆ ಈ ಥರ ಪ್ಲ್ಯಾಟ್ಫಾರ್ಮ್ಸ್ಗೆ ಬರಬೇಕು ಅಂತ ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇವರೆಲ್ಲ ಬನ್ನಿ. ಎಷ್ಟು ಜನ ಕನ್ನಡ ಕ್ರಿಯೇಟರ್ಸ್ ಬರ್ತಾರೋ ಅಷ್ಟು ತುಂಬ ಒಳ್ಳೆಯದು. ಬಟ್ ಏನಂದರೆ ನೋಡಿ, ಡೈಲಿ ಒಂದೊಂದು ವ್ಲಾಗ್ ಕೊಡೋ ಥರ ಇರಬೇಕು ನೀವು. ಸೊ ಹಂಗಿದ್ರೆ ಮಾತ್ರ ಯೂಟ್ಯೂಬಿಗೆ ಎಂಟ್ರಿ ಆಗಿ. ಲೈಕ್ ನಿಮ್ಮ ಪ್ಲ್ಯಾನ್ ಏನಾದರೂ ವೀಕ್ಲಿ 2 ಅಥವಾ 3 ಅಂತ ಏನಾರು ಇದ್ದರೆ, ನೀವು ನನ್ನ ಪ್ಲ್ಯಾನ್ ಬಂದ್ಬಿಟ್ಟು ನಾನು ಸಿಂಪಲಾಗಿ ಹೇಳ್ತೀನಿ ಗೈಸ್, ನೀವೇನಾದ್ರು ಡೈಲಿ 2 3 ಬರ್ತೀನಿ ಅಂದರೆ ದಯವಿಟ್ಟು ಡೇನ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಮಂಡೇ, ಟ್ಯೂಸ್ಡೇ, ಅಥವಾ ಮಂಡೇ, ವೆಡ್ನೆಸ್ಡೇ, ಸ್ಯಾಟರ್ಡೇ ಈ ಥರ, ಅಥವಾ ಸ್ಯಾಟರ್ಡೆ ಸಂಡೇ 2 ದಿನನೂ ವ್ಲಾಗ್ ಇರುತ್ತೆ ನಮ್ಮದು, ಅಥವಾ ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ದಿನ ಕಂಟಿನ್ಯೂಸ್ ಆಗಿ ವ್ಲಾಗ್ ಇರುತ್ತೆ. ಸೊ ಟೈಮಿಂಗ್ಸ್ ಕೂಡ ನೀವು ಸೆಟ್ ಮಾಡ್ಕೊಬಿಡ್ಬೇಕು. ಲೈಕ್ ಫ್ರೈಡೇ ಸ್ಯಾಟರ್ಡೆ ಸಂಡೇ ಅಟ್ 8 PM ಕರೆಕ್ಟಾಗಿ ನಿಮ್ಮ ಮುಂದೆ ಬರುತ್ತೆ, ಅಥವಾ 9 PM ಕರೆಕ್ಟಾಗಿ ನಿಮ್ಮ ಮುಂದೆ ಬರುತ್ತೆ. ಆ ಥರ ಟೈಮಿಂಗ್ ಸೆಟ್ ಮಾಡಿಬಿಡ್ದಾಗ ಏನಾಗುತ್ತೆ, ಲೈಕ್ ಆ ಡೇ ಬಂತು ಅಂದಾಗ ವೆಯ್ಟ್ ಮಾಡ್ತಾರೆ ಸಬ್ಸ್ಕ್ರೈಬರ್ಸು. ಸೊ ವೆಯ್ಟ್ ಮಾಡಿ ನಿಮ್ಮ ವ್ಲಾಗ್ನ ಅಪ್ಡೇಟ್ ಅಂದರೆ ನೋಡೋಕ್ಕೆ ಇಷ್ಟಪಡ್ತಾರೆ. ಲೈಕ್ ನೀವು ಕಾಮಿಡಿ ಕೊಡ್ತಾಯಿದ್ರಿ, ಏನು ಅದು ನಿಮಗೆ ಬಿಟ್ಟಿದ್ದು. ಬಟ್ 2 to 3 ಡೇಸ್ ಅಂದರೆ ಈ ಥರ ಫಿಕ್ಸ್ ಆಗಿ, ಲೈಕ್ ವೀಕ್ಲಿ 2 ಅಥವಾ 3 ಬಿಡ್ತೀನಿ, ನನಗೆ ಇಷ್ಟ ಬಂದಾಗ ಬಿಡ್ತೀನಿ. ಲೈಕ್ ಮಂಡೇ, ಈ ವೀಕ್ ಮಂಡೇ ಬಿಟ್ಟರೆ ನೆಕ್ಸ್ಟ್ ವೀಕ್ ಥರ್ಸ್ಡೇ ಬಿಡ್ತೀನಿ, ನೆಕ್ಸ್ಟ್ ವೀಕ್ ಫ್ರೈಡೇ ಬಿಡ್ತೀನಿ. ಈ ಥರ ಎಲ್ಲ ಆದರೆ ಕನ್ಫ್ಯೂಸಿಂಗ್ ಆದರೆ ಜನ ಅಷ್ಟು ಲೈಕ್ ಮಾಡಲ್ಲ ನಿಮ್ಮನ್ನ. ಲೈಕ್ ಅವ್ರಿಗೆ ಒಂದು ಟೈಮ್ ಅನ್ನೋದು ಬೇಕು. ಸೊ ಆ ಟೈಮ್ ಅನ್ನೋದು ಬಂದಾಗ ಅವರು ಶೆಡ್ಯೂಲ್ ಫಿಕ್ಸ್ ಮಾಡ್ಕೋತಾರೆ. ಸೊ ಈ ಟೈಮ್ಗೆ ಇದು ನೋಡಬೇಕು ಅಂತ. ಇಲ್ಲಾಂದ್ರೆ ಏನಾಗುತ್ತೆ, ವೀಡಿಯೋಸ್ ಓಡಲ್ಲ ಅಂತ ನಾನು ಹೇಳಲ್ಲ. ಲೈಕ್ ಫಾಸ್ಟ್ ಗ್ರೋತ್ ಇರಲ್ಲ. ಲೈಕ್ ಬಿಟ್ಟಿದ ತಕ್ಷಣ 100K 200K ವ್ಯೂಸ್ ಹೋಗೋದೆಲ್ಲ ಕಡಿಮೆ ಆಗಿಬಿಡುತ್ತೆ. ಯಾಕೆ ಅಂತ ಹೇಳ್ತೀನಿ ಗೈಸ್, ಇದರಲ್ಲಿ RPM ಅಂತೇನೋ ಒಂದು ಬರುತ್ತೆ. ಲೈಕ್ ಅದರಲ್ಲಿ ಹೆಂಗೆ ಅಂದರೆ, ನಿಮ್ಮದು ಬಿಟ್ಟಾಗ 24 ಅವರ್ಸಲ್ಲಿ ಯಾವ ರೀತಿ ಪಿಕಪ್ ತಗೊಳುತ್ತೆ ವೀಡಿಯೋ, ಲೈಕ್ 24 ಅವರ್ಸ್ ಆದಮೇಲೆ ಹೇಗೆ ಓಡುತ್ತೆ ಅದನ್ನು RPM ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ. ಸೊ ಆ ಬೇಸ್ ಮೇಲೆ ನಿಮ್ಗೆ ಅರ್ನಿಂಗ್ಸ್ ಬರೋದು. ಸೊ ಯೂಟ್ಯೂಬಿಂದ ಏನೇ ಅರ್ನಿಂಗ್ಸ್ ಬಂದ್ರೂ RPM ಬೇಸ್ ಮೇಲೆ. ಸೊ ಡೈಲಿ ವ್ಲಾಗ್ಗೆ 1 ವ್ಯೂ ಈಸ್ ಈಕ್ವಲ್ಸ್ ಟು 1 ರೂಪಿ, ಇದೆಲ್ಲ ಸುಳ್ಳು. ಸೊ ನನಗಿನ್ನ ಅರ್ನಿಂಗ್ ಸ್ಟಾರ್ಟ್ ಆಗಿಲ್ಲ. ಲೈಕ್ ನನಗೆ ಗೊತ್ತಿರೋರ ಹತ್ರ ಒಂದು ಸ್ವಲ್ಪ ಸಜೆಷನ್ಸ್ ತಗೊಂಡೆ, ಲೈಕ್ ಯಾವ ರೀತಿ ಬರುತ್ತೆ ಏನು ಎತ್ತ ಅಂತ. ಸೊ ನನಗೆ ಅರ್ನಿಂಗ್ಸ್
ಸ್ಟಾರ್ಟ್ ಆದಾಗ ನಾನು ಅದನ್ನೂ ಒಂದು ಬ್ಲಾಗ್ ಮಾಡಿಬಿಡ್ತೀನಿ. ಸೊ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದೆ. ಸೊ ಆಲ್ಮೋಸ್ಟು ಅದಕ್ಕೆ ಕಂಪ್ಲೀಟ್ ಆಗಿದ ತಕ್ಷಣ ನಂದು ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಬಟ್ ಏನಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಬೇಕು. ಸ್ವಲ್ಪ ಸ್ಟೆಪ್ ಅಂದರೆ 1 ವೀಕ್ ಅಲ್ಲ, ಇನ್ನೂ 1 ಮಂತ್, ನಿಯರ್ಲಿ 1 to 1.5 ಮಂತ್ ವೆಯ್ಟ್ ಮಾಡಬೇಕು. ಸೊ ಫಸ್ಟ್ ಅರ್ನಿಂಗ್ಸ್ ಬರಬೇಕು ಅಂದರೆ ನೋಡೋಣ. ಫಸ್ಟು ನಂದು ಮಾನಿಟೈಸೇಷನ್ ಓಪನ್ ಆಗಬೇಕು ಗೈಸ್. ಮಾನಿಟೈಸೇಷನ್ ಓಪನ್ ಆದಮೇಲೆ ನಂದು ವೀಡಿಯೋ ಯಾವ ರೀತಿ ಓಡುತ್ತೋ ಅಲ್ಲಿಂದ ಮಾನಿಟೈಸೇಷನ್ ಆದಮೇಲಿಂದ ನಂದು $100 ಕಂಪ್ಲೀಟ್ ಆಗಬೇಕು. ಸೊ ಯಾರಿಗೆಲ್ಲ ಇದು ಕನ್ಫ್ಯೂಸಿಂಗ್ ಆಗಿರುತ್ತೆ ಅವ್ರಿಗೆ ಒಂದು ಗುಟ್ಟು, ಲೈಕ್ ಇವಾಗ ನೀವೇನೇನೆಲ್ಲ ವೀಡಿಯೋ ಮಾಡಿಬಿಡ್ತಾ ಇದ್ರೆ ಯಾವುದೆಲ್ಲ ಓಡುತ್ತೆ, ಸೊ ಅದರಿಂದ ಅರ್ನಿಂಗ್ಸ್ ಆಗೋದು ಯಾವುದೂ ನಿಮ್ಮ ಕೌಂಟಿಗೆ ಇರಲ್ಲ. ಸೊ ಅದೆಲ್ಲ ಯೂಟ್ಯೂಬ್ ಅವರು ಅರ್ನಿಂಗ್ಸ್ ಆಗಿರುತ್ತೆ. ಸೊ ಇದು ನಿಮ್ಗೆ ಅರ್ನಿಂಗ್ಸಿಗೆ ಕೌಂಟ್ ಆಗಲ್ಲ. ಸೊ ಮಾನಿಟೈಸೇಷನ್ ಆದ ನೆಕ್ಸ್ಟ್ ಸೆಕೆಂಡಿಂದ ನೀವು ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ನೆಕ್ಸ್ಟ್ ಸೆಕೆಂಡು ಲೈಕ್ 4000 ವಾಚ್ ಅವರ್ಸು, 1000 ಸಬ್ಸ್ಕ್ರೈಬರ್ಸು, 3 ವೀಡಿಯೋಸು ಇನ್ನೇ ಮಂತು, ಇದು ಇಲ್ಲ 3 ವೀಡಿಯೋಸ್ ಇನ್ 90 ಡೇಸ್ ಏನೋ ಸಮಥಿಂಗ್ ಏನೋ ಇದೆ. ಸೊ ಈ 3 ಕಂಪ್ಲೀಟ್ ಆದಮೇಲೆ ನಿಮ್ಮದು ಲೈಕ್ ಮಾನಿಟೈಸೇಷನ್ ಕಂಪ್ಲೀಟಾಗಿ ನಿಮ್ಮ ಗ್ರಿಪ್ಪಿಗೆ ಸಿಕ್ಕಿ ಆನ್ ಆಗುತ್ತೆ. ಸೊ ಮಾನಿಟೈಸೇಷನ್ ಆನ್ ಆದಮೇಲೆ ನಿಮ್ಮದು ಅರ್ನಿಂಗ್ಸ್ ಯಾವ ರೀತಿ ಅವಾಗಿಂದ ಯಾವ ವೀಡಿಯೋ ಓಡುತ್ತೋ, ಅಂದರೆ ನಿಮ್ಮದು ಫಸ್ಟ್ ವೀಡಿಯೋ ನೀವು ಯಾವಾಗ ಬಿಟ್ಟಿರ್ತೀರೋ ಫಸ್ಟ್ ವೀಡಿಯೋಯಿಂದ ಅವಾಗಿಂದ ಎಷ್ಟು ವ್ಯೂಸು ಎಷ್ಟು ಓಡುತ್ತೋ ಅದ್ರ ಮೇಲೆ ಅರ್ನಿಂಗ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಸೊ ಇದು ಬೇಸಿಕಲಿ. ಸೊ ಯಾರಿಗೆಲ್ಲ ಇವಾಗ ನಾವು ಏನೇ ವೀಡಿಯೋ ಮಾಡಿಬಿಟ್ರು ಅರ್ನಿಂಗ್ಸ್ ಆಯ್ತಾ ಇರುತ್ತೆ. ಲೈಕ್ ಮಾನಿಟೈಸೇಷನ್ ಆಗಿದ ತಕ್ಷಣ ಆಲ್ಮೋಸ್ಟು $50 $60 ಆಗೋಗಿರುತ್ತೆ. ಆಮೇಲೆ $100 ಆಗಿದ ತಕ್ಷಣ ನಾವು ವಿತ್ಡ್ರಾ ಮಾಡ್ಕೋಬೋದು. ಇದು ನನ್ನ ಪ್ರಕಾರ ಸುಳ್ಳು, ಯಾಕಂದರೆ ಒಂದು 2-3 ಜನ ಎನ್ಕ್ವೈರಿ ಮಾಡಿದ್ದೀನಿ. ಸೊ ನನ್ನ ಹತ್ರ ಒಂದು ಅಕೌಂಟ್ ಇದೆ, ಲೈಕ್ ನನ್ನ ಪರ್ಸ್ನಲ್ ಅಕೌಂಟ್ ಅಲ್ಲ, ಅದು ನಂದು ಬೇರೆ ಅಕೌಂಟ್, ಇನ್ನೊಂದು ಅಕೌಂಟು. ಸೊ ಅದರಲ್ಲೂ ಕೂಡ ಅಷ್ಟೇ, ನಾನು ಅದರಲ್ಲಿ ವೆರಿಫೈ ಮಾಡಿಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇರೋದು. ಲೈಕ್ ಮಾನಿಟೈಸೇಷನ್ ಆನ್ ಆದಮೇಲೆ ಅವಾಗಿಂದ ಎಷ್ಟು ವ್ಯೂಸ್ ಹೋಗುತ್ತೋ ಅದ್ರ ಮೇಲೆ ಎಷ್ಟು ಅರ್ನಿಂಗ್ಸ್ ಬರುತ್ತೋ ಆ ಅರ್ನಿಂಗ್ಸಿಂದ $100 ಆಗಬೇಕು. $100 ಆದಮೇಲೆ ನಿಮ್ಮ ಕೈಗೆ ಅಮೌಂಟ್ ಬರೋದು. ಸೊ ಮಾನಿಟೈಸೇಷನ್ ಆನ್ ಆಗಿದ ತಕ್ಷಣ ನಿಮ್ಮ ಕೈಗೆ ಅಮೌಂಟ್ ಬರೋಲ್ಲ, ಅಥವಾ ಮಾನಿಟೈಸೇಷನ್ ಆನ್ ಆದಾಗ ನಿಮ್ಗೆ ಏನಾದರೂ ಇನ್ ಕೇಸ್ ನಿಮ್ಮ RPM ಎಲ್ಲ ಚೆನ್ನಾಗಿದ್ದು ನಿಮ್ಮದು ಯಾವ್ದಾರ ಒಂದು ವೀಡಿಯೋ ಕ್ಲಿಕ್ ಆಗಿ ಲೈಕ್ ಅವರ್ಸ್ ಟುಗೆದರ್ ಓಡ್ತು ಅಂತಂದಾಗ ಲೈಕ್ $100 ಕಂಪ್ಲೀಟ್ ಆದರೆ ವಿತಿನ್ ಎ ಡೇಲಿ ನಿಮಗೆ ಮಾನಿಟೈಸೇಷನ್ ಆಗಿದ್ದು ವಿತಿನ್ ಎ ಡೇ ಅಥವಾ ವಿತಿನ್ 2 days 3 days ಅದು 1 ವೀಕ್ ಅಷ್ಟರಲ್ಲಿ ಪೇಮೆಂಟ್ ಆಗೋ ಚಾನ್ಸಸ್ ಇರುತ್ತೆ $100 ಕಂಪ್ಲೀಟ್ ಆಗಿದ ತಕ್ಷಣ. ಮತ್ತು ಮಂತ್ಲಿ ಪೇಮೆಂಟ್ ಇದು ಯೂಟ್ಯೂಬಲ್ಲಿ ಬಂದು ಮಂತ್ಲಿ ಅರ್ನಿಂಗ್ಸು. ಸೊ ಇದು ಯಾವುದೇ ರೀತಿ ಡೈಲಿ ಅರ್ನಿಂಗ್ಸ್ ಅಥವಾ ವೀಕ್ಲಿ ಅರ್ನಿಂಗ್ಸ್ ಎಲ್ಲ, ಮಂತ್ಲಿ ನಿಮ್ಮದು 1 ಮಂತಲ್ಲಿ ಏನೇನೆಲ್ಲ ಅರ್ನಿಂಗ್ಸ್ ಆಗಿರುತ್ತೆ ಅದು ಒಂದು ಡೇಟ್ ಅನ್ನೋದು ಒಂದು ಫಿಕ್ಸ್ ಆಗಿರುತ್ತೆ ನಿಮ್ಮ ಅಕೌಂಟ್ ಮೇಲೆ, 5th or 7th 8th 10th ಈ ಥರ. ಸೊ ಆ ಡೇಟಲ್ಲಿ ನಿಮ್ಗೆ ಇದಕ್ಕೆ ಬಂದು ಅಕೌಂಟಿಗೆ ಬಂದು ಆ್ಯಡ್ ಆಗುತ್ತೆ. ಸೊ ಅದರಲ್ಲಿ ಇನ್ನೂ ಫರ್ದರ್ ತುಂಬ ಇದಿದೆ ಗೈಸ್. ಇನ್ನು ಮೇಲೆ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೋಲ್ಲ ಅದು, ಲೈಕ್ ಅದು ಲೈಕ್ ಗೂಗಲ್ ಪ್ಲ್ಯಾಟ್ಫಾರ್ಮ್ಗೆ ಇದಾಗಿ ಆ ಗೂಗಲ್ ಪ್ಲ್ಯಾಟ್ಫಾರ್ಮಿಂದ ನಿಮ್ಮ ಅಕೌಂಟಿಗೆ ವಿತ್ಡ್ರಾ ಮಾಡ್ಕೋಬೇಕು. ಅದು ತುಂಬ ಇದಿದೆ, ಪ್ರೋಸೆಸ್ ಇದೆ. ಅದು ನನಗೂ ಕರೆಕ್ಟಾಗಿ ಐಡಿಯಾ ಇಲ್ಲ, ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಸೊ ಗೈಸ್ ಇಷ್ಟು. ಕಂಟೆಂಟ್ ಕ್ರಿಯೇಷನು ಸಖತ್ ಈಸಿ ಇದೆ, ಮಾಡ್ಬೋದು. ಹೌದು, ಕಂಟೆಂಟ್ ಕ್ರಿಯೇಷನ್ ಸಿಕ್ಕಾಪಟ್ಟೆ ಈಸಿ ಇದೆ, ಮಾಡ್ಬೋದು. ಬಟ್ ಏನಂದರೆ ಡೈಲಿ ನಿಮ್ಮ ತಲೆಗೆ ಹುಳ ಬಿಡ್ಕೋಬೇಕು. ಲೈಕ್ ಏನು ಮಾಡಬೇಕು, ಯಾವ ಥರ ಕಂಟೆಂಟ್ ಕೊಡಬೇಕು, ಏನು ಮಾಡಬೇಕು ಅಂತ ನಿಮ್ಮ ಫುಲ್ಲು ನಿಮ್ಮ ಎಫರ್ಟ್ನ ಹಾಕಿ ಡೈಲಿ ಒಂದೊಂದು ವ್ಲಾಗ್ ಬಿಡ್ತೀವಿ ಅಂದರೆ ಯೂಟ್ಯೂಬಿಗೆ ಬನ್ನಿ, ನನ್ನ ಸಜೆಷನು. ಡೈಲಿ ವ್ಲಾಗ್ ಇದ್ದರೆ ಮಾತ್ರ, ಅಂದರೆ ಡೈಲಿ ವ್ಲಾಗ್ ನಿಮ್ಮ ಪರ್ಸ್ನಲ್ ವ್ಲಾಗು ಅಥವಾ ಏನೋ ಒಂದು ಡೈಲಿ ಕಂಟೆಂಟ್ ಕ್ರಿಯೇಟರ್ ಒಂದು ಡೈಲಿ ಏನೋ ಒಂದು ವೀಡಿಯೋ ಕೊಡ್ತೀನಿ ಅಂದರೆ ಆರಾಮಾಗಿ ವೆಲ್ಕಮ್ ಮಾಡಿ ಈಸಿಯಾಗಿ ಗ್ರೋ ಆಗ್ಬೋದು. ಬಟ್ ವೀಕ್ಲಿ ಟ್ವೈಸ್ ಅಥವಾ 3 ಅಥವಾ 2 ವೀಡಿಯೋ ಬಿಡ್ತೀವಿ ಅಂದರೆ ಅದಕ್ಕೂ ಮಾಡ್ಬೋದು. ಆ ಥರ ಮಾಡಿದ್ರೂ ಕ್ಲಿಕ್ ಆಗಿದ್ದಾರೆ, ಯೂನಿಕ್ನೆಸ್ ಇದ್ದರೆ. ಸೊ ಅದೊಂದು ಸ್ವಲ್ಪ ಗ್ರೋ ಲೆವೆಲ್ ಕಡಿಮೆ ಇರುತ್ತೆ, ಇದೊಂದು ಸ್ವಲ್ಪ ಗ್ರೋ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಅದು ಬಿಟ್ಟರೆ ಗೈಸ್ ಇನ್ಸ್ಟಾಗ್ರಾಮಲ್ಲಿ ಮಾಡಬೇಕು ಅಂದರೆ ಒಂದು ಮಿನಿಮಮ್ 1 ರೀಲ್ ಡೈಲಿ ಬಿಟ್ಟರೆ ಒಳ್ಳೆಯದು, ಅಥವಾ 2 to 3 ರೀಲ್ಸ್ ಬಿಡ್ತೀವಿ ಡೈಲಿ ಅಂದರೆ ತುಂಬ ಒಳ್ಳೆಯದು. ಬಟ್ ಏನಂದರೆ ಅದ್ರಲ್ಲಿ ಕಂಟೆಂಟ್ ಇದ್ದರೆ ಮಾತ್ರ ನನ್ನ ಫಾಲೋ ಮಾಡ್ತಾರೆ. ಸುಮ್ಮನೆ ಏನೋ ಬ್ಲ್ಯಾಂಕ್ ವೀಡಿಯೋಸ್ ಮಾಡಿಬಿಟ್ರೆ ಅವರು ಕ್ಲಿಕ್ ಆಗಿದ್ದಾರೆ. ಅದೇ ಹೇಳ್ತಾ ಇಲ್ವಾ ಗೈಸ್, ನಾನು 10 to 15% ಲಕ್ಕಿ ಅಂತ ಕಂದೆ ಅಂದರೆ ಇದೇ ವಿಷಯಕ್ಕೆ. ಸೊ 1 ಸ್ಪೂನ್ ಆಫ್ ವಾಟರಲ್ಲಿ 1 ಸ್ಪೂನ್ ವಾಟರ್ನ ಒಂದು ಸಬ್ಸ್ಕ್ರೈಬ್ ಆಗಿದ ತಕ್ಷಣ 1 ಸ್ಪೂನ್ ವಾಟರ್ನ ಇನ್ನೊಂದು ಬಕೆಟ್ಗೆ ಹಾಕಿದ್ರೆ ಸಬ್ಸ್ಕ್ರೈಬರ್ ಗೇನ್ ಆಯ್ತಿದ್ದಾರೆ ಅಂದರೆ ಅವ್ರಿಗೆಲ್ಲ ಲಕ್ ಯಾವ ರೇಂಜಿಗಿದೆ ಅಂತ. ಅದರಲ್ಲೂ ಕೆಲವೊಂದು ಅಕೌಂಟ್ ನೋಡಿದೆ 100K 150K ಎಲ್ಲ ಆಲ್ಮೋಸ್ಟ್ ರೀಚ್ ಆಗೋಗಿದ್ರು. ಗ್ರೇಟ್ ಗೈಸ್, ಅವ್ರ ಅಕೌಂಟಿಗೆ ಮಾತ್ರ ಬೇರೆ ಲೆವೆಲ್ ಕ್ರೇಜ್ ಇರುತ್ತೆ. ಸೊ ಡೈಲಿ ಅವ್ರು ಅಷ್ಟೇ ಮಾಡೋದು. ಇವತ್ತು ಒಬ್ಬರು ಸಬ್ಸ್ಕ್ರೈಬ್ ಆಗಿದ್ರೆ 1 ಸ್ಪೂನ್ ಹಾಕ್ತಾರೆ. ಸೊ ನಾಳೆ ನೋಡ್ತಾರೆ, ಅವಾಗ 10 ಜನ ಸಬ್ಸ್ಕ್ರೈಬ್ ಆಗಿರ್ತಾರೆ,
ನೋಡ್ತಾರೆ 10 ಸ್ಪೂನ್ ಹಾಕ್ತಾರೆ, ನಾಳಿದ್ದು ನೋಡ್ತಾರೆ 20 ಜನ ಸಬ್ಸ್ಕ್ರೈಬ್ ಆಗಿರ್ತಾರೆ 20 ಸ್ಪೂನ್ ಹಾಕಿರ್ತಾರೆ. ಸೊ ಫಾಲೋವರ್ಸು ಏನು ಅಂದರೆ ನೋಡೋಣ 100K ಆದಾಗ ಇವನು ಎಷ್ಟು ಸ್ಪೂನ್ ಹಾಕ್ತಾನೆ ಅಂತ ಕ್ಯೂರಿಯಾಸಿಟಿ ಇರ್ಬೋದು. ಸೊ ಅದೆಲ್ಲ ಏನೋ ಮಾಡ್ತಾರೆ ಗೈಸ್ ಅವರೆಲ್ಲ, ಏನು ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನೆಲ್ಲ ಏನು ಇದು ಮಾಡೋದೇನು ಸುಮ್ಮನೆ ಹಿಂಗೆ ಹಾಕೋದನ್ನ ಜಂಪ್ ಮಾಡ್ಕೊಂಡು 1 2 3 4 5 6 7 8 9 ನಾನು ಹಾಕ್ತೆ 100K ಆಯಿತು ಅಂತ ಅನ್ನೋದೇನು ಭಾರಿ ಕಷ್ಟ ಏನಲ್ಲ, ಮಾಡ್ಬೋದು. ಸೊ ಆ ಥರ ಎಲ್ಲ ಮಾಡಿ ಲಕ್ಕಿದ್ರೆ ಆ ಥರ ಮಾಡು ಗ್ರೋ ಆಗಿದ್ದಾರೆ ಇದ್ದರೆ ನೋಡಿ ಯೋಚನೆ ಮಾಡಿ. ಕಂಟೆಂಟ್ ಕ್ರಿಯೇಷನ್ಗೆ ಬರೋಕ್ಕಿಂತ ಮುಂಚೆ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಯಾವ ಥರ ಕಂಟೆಂಟ್ ಕೊಡ್ತೀರಾ ಅಂತ. ಸೊ ಓಕೆ ಗೈಸ್, ಇವತ್ತಿನ ಇನ್ಫಾರ್ಮೇಷನ್ ಇದಾಗಿತ್ತು. ಲವ್ ಯು, ಬಾಯ್.